ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಡೈರೆಕ್ಟ್ ಟಾಪಿಕಿಗೆ ಬರ್ತೀನಿ. ನನ್ನ ಮೇನ್ ಯೂಟ್ಯೂಬ್ ಚಾನಲ್ ಕಂಟೆಂಟ್ ಏನಂದ್ರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಆಗಿರ್ತದೆ. ಆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾನು ಹೇಳೋಕ್ಕಿಂತ ಮುಂಚೆ ನಾನು ನನ್ನ ಬಗ್ಗೆ ಹೇಳ್ತೀನಿ. ನಾ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ದಾಗ ಇನ್ವೆಸ್ಟ್ಮೆಂಟ್ ಮಾಡತ್ತಿ 5 to 6 ಇಯರ್ಸ್ ಆಯಿತು. ಅದ್ರಾಗ ಲಾಸು ಆಗ್ಯದ, ಪ್ರಾಫಿಟು ಆಗ್ಯದ. ಲೈಕ್ ನಾ ಯಾವ ರೀತಿ ತಪ್ಪು ಮಾಡೀನಿ, ಏನು ತಪ್ಪು ಮಾಡಲಾರ್ದಾಗ ನನ್ನ ಪ್ರಾಫಿಟ್ ಆಗ್ಯದ, ಏನು ತಪ್ಪು ಮಾಡಿದಾಗ ನನ್ನ ಲಾಸ್ ಆಗ್ಯದ, ಲೈಕ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ದಾಗ ಏನು ಮೇಜರಾಗಿ ವರ್ಕ್ ಆಗ್ತದ, ಅದು ಟೆಕ್ನಿಕಲ್ ಎನಾಲಿಸಿಸ್ ಆಗಿರ್ಬೋದು, ಫಂಡಮೆಂಟಲ್, ಇನ್ಫ್ಲೇಷನ್ ಆ್ಯಂಡ್ ಇವಾಗ ಒಂದು ಕರ್ನಾಟಕದಾಗ ಕಾಂಗ್ರೆಸ್ ಪಾರ್ಟಿ ಬಂದಾಗ ಯಾವ ರೀತಿ ಮೂಮೆಂಟ್ ಆಗ್ತದ, BJP ಬಂದಾಗ ಯಾವ ರೀತಿ ಮೂಮೆಂಟ್ ಆಗ್ತದ, ರೆಪೋ ರೇಟ್ ರಿಲೀಸ್ ಇತ್ತು ಅಂದರೆ ಯಾವ ರೀತಿ ಮೂಮೆಂಟ್ ಆಗ್ತದ, ಲೈಕ್ US ಏನರ ಪ್ರಾಬ್ಲಮ್ ಆದ್ರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ವರ್ಕ್ ಆಗ್ತದ, ಕಮೋಡಿಟೀಸ್ ಮೇಲೆ ಬಿ ಡಿಪೆಂಡ್ ಅದ. ಇವೆಲ್ಲದ್ರ ಬಗ್ಗೆ ನಾ ಇನ್ ಡೀಟೇಲಾಗಿ ನಿಮ್ಮ ಜೊತೆ ಶೇರ್ ಮಾಡಬೇಕಲ್ಲತ್ತೀನಿ. ಲೈಕ್ ಒಂದೇ ವಿಡಿಯೋದಾಗ್ಯಾರ ಎಲ್ಲ ಕವರ್ ಮಾಡೋದಾಗಲ್ಲ, ಯಾಕಂದ್ರೆ ಮಾರ್ಕೆಟ್ ಒಂದು ಸಮುದ್ರ ಇದ್ದಂಗೆ. ಆ ಸಮುದ್ರನ ಒಂದೇ ವಿಡಿಯೋದಾಗ ಕಲಿಬೇಕಂದ್ರೆ ಆಗಲ್ಲ, ಒಂದೇ ದಿವಸದಾಗ ಕಲಿಬೇಕಂದ್ರೆ ಆಗಲ್ಲ. ಅದ್ರ ಸಲುವಾಗಿನೇ ಎಲ್ಲದ್ರ ಮ್ಯಾಗ ಸ್ವಲ್ಪ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿರ್ತೀನಿ. ಅವೆಲ್ಲ ನಿಮಗೆ ವಿಡಿಯೋ ಯೂಸ್ ಆಗಬೇಕು. ನಾ ಏನು ತಪ್ಪು ಮಾಡೀನಿ ಅದು ನೀವು ತಪ್ಪು ಮಾಡಬಾರ್ದು. ನೀವು ಪ್ರಾಫಿಟೇಬಲ್ ಇನ್ವೆಸ್ಟರ್ ಆ್ಯಂಡ್ ಟ್ರೇಡರ್ ಆಗಬೇಕಲ್ಲತ್ತಿದ್ರಿ ಅಂದ್ರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ಅವೆಲ್ಲ ವೀಡಿಯೋಸ್ ನಿಮ್ಮ ತನಕ ರೀಚ್ ಆಗ್ತಾವೆ. ಅವಾಗ ನಿಮಗೂ ಒಂದು ನಾಲೆಜ್ ಬರ್ತದೆ. ನೀವು ಲಾಸ್ ಆದ್ಮ್ಯಾಗ ನೀವು ಪ್ರಾಫಿಟ್ ಮಾಡ್ಕೋಬೇಕನ್ನೋದು ಹುಚ್ಚುತನ. ಅದು ನಾ ಏನು ತಪ್ಪು ಮಾಡೀನಿ ಅದು ನಾನು ನಿಮಗೆ ಹೇಳ್ತೀನಿ. ಅವೆಲ್ಲ ತಪ್ಪು ಬಿಟ್ಟು ನೀವು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಪ್ರಾಫಿಟ್ ಆಗ್ತದ ಅನ್ನೋದು ಭೀ ಹೇಳ್ತೀನಿ. ಅದ್ರ ಸಲುವಾಗರ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.